ಕೇಂದ್ರದ ಬಜೆಟ್ಟು ಯಥಾವತ್ತಾಗಿ ನಿರಾಶಾದಾಯಕ. ಯಥಾವತ್ತಾಗಿ 53.5 ಲಕ್ಷ ಕೋಟಿಯ ಬಜೆಟ್. ಇದರಲ್ಲಿ ಮುಖ್ಯಮಂತ್ರಿಗಳು 16 ಹಣಕಾಸಿನ ಆಯೋಗದ ಮುಖಾಂತರ 42% ಕೊಡಿ ಅಂತ ಕೇಳಿದರು. ಅದನ್ನು ಗಣತಿ 41 ಕೊಡ್ತಾರೆ, ಅಷ್ಟೇ ಕೊಟ್ಟಿದ್ದಾರೆ. ಮತ್ತು ತಮ್ಮ ಬಡ್ಜೆಟ್ಟು ಏನಿದೆ ಅದರ ಸಂಗ್ರಹದಲ್ಲಿ ಅದರಲ್ಲಿ 100 ರೂಪಾಯಿ ಕೊಟ್ಟರೆ ನಮಗೆ 37-40 ಕೊಟ್ಟಿದ್ದಾರೆ. ಅಷ್ಟೇ ಮೊದಲು ಎಷ್ಟು ಕೊಡ್ತಾರೆ ಅಷ್ಟೇ ಕೊಟ್ಟಿದ್ದಾರೆ. ಮತ್ತು ರಾಜ್ಯದ ಯಾವುದೇ ಅಭಿವೃದ್ಧಿಯನ್ನು ಗಣಿತಗಳಿಲ್ಲ. ಈಗ ತಾನೇ ನಿನ್ನೆ ಆರ್ಥಿಕ ತಜ್ಞರು ಕೂಡ 90 ಡಿಸ್ಟ್ರಿಕ್ಟ್ಗಳು ಅತ್ಯಂತ ಹಿಂದುಳಿದವರು ಅಂತ. ಇದರಲ್ಲಿ ಆರ್ಥಿಕ ಶೈಕ್ಷಣಿಕ ಸಮತೋಲನ ಕಟ್ಟುವಂಥ ಯಾವುದೇ ಉದ್ದೇಶನೂ ಮಾಡಿಲ್ಲ. 17 ಪ್ರಮುಖವಾದಂಥ ಅಂಶಗಳಿದೆ. ಬಡತನ ನಿರ್ಮೂಲನೆ ಮಾಡೋದು, ನಿರುದ್ಯೋಗ ಮಾಡೋದು, ಸಮಾಜ ನಿರ್ಮಾಣದ ಮಾಡೋದು, ಇವ್ಯಾವನ್ನೂ ಅಡ್ರೆಸ್ ಮಾಡೋಕ್ಕೆ ಹೋಗಿಲ್ಲ. ಮತ್ತು SC/ST ಜನರು 28% ಇದ್ದಾರೆ. ಸ್ಪಷ್ಟವಾಗಿ ಎಷ್ಟು ಕೊಡ್ತೀವಿ ಅಂತ ಹೇಳಲೇ ಇಲ್ಲ. ಉದ್ಯೋಗ ಭರವಸೆ ಯೋಜನೆ ಹೇಳಿದ್ದಾರೆ, ಅದಕ್ಕೇನು ಮಾತಾಡೇ ಇಲ್ಲ. ಬೆಂಗಳೂರಿನಲ್ಲಿ ಟ್ರಾಫಿಕ್ಕು ಕಂಜೆಷನ್ ಇದೆ, ವರದಿ ಕೊಟ್ಟಿದ್ದಾರೆ. ಫೈನಾನ್ಸ್ ಕಮಿಷನ್ ವರದಿ ಹೇಳಿದೆ, ಫೈನಾನ್ಸ್ ಎಕ್ಸ್ಪರ್ಟ್ಸನ್ನೇ. ಅಲ್ಲಿ ಡಿಕಂಜೆಸ್ಟ್ ಮಾಡೋದಕ್ಕೆ ಉತ್ಪಾದನೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಯಾವುದೇ ಆದ್ಯತೆ ಕೊಟ್ಟಿಲ್ಲ. ಮತ್ತು ಗಣತಂತ್ರದ ವ್ಯವಸ್ಥೆಯಲ್ಲಿ ಒಂದಕ್ಕೊಂದು ಬಲಪಡಿಸಿ ಪ್ರತಿಯೊಂದು ರಾಜ್ಯವೂ ಬಲಿಷ್ಠವಾಗಿ, ಕೇಂದ್ರ ಸರ್ಕಾರ ಬಲಿಷ್ಠವಾಗಿ ಯಾವುದೇ ಉದ್ದೇಶಕ್ಕೆ ಇವರು ಆದ್ಯತೆ ಕೊಟ್ಟಿಲ್ಲ. ಹೀಗಾಗಿ ಇದು ಯಥಾ ಪ್ರಕಾರ ಅವರ ಮನಸ್ಥಿತಿಯನ್ನು ತೋರ್ತದೆ. ದೇ ಆರ್ ನಾಟ್ ಫಾರ್ ಡೆವಲಪ್ಮೆಂಟ್, ದೇ ಆರ್ ನಾಟ್ ಫಾರ್ ಟು ಕಮ್ ಬ್ಯಾಕ್ ಟು ಇನ್ಈಕ್ವಾಲಿಟಿ, ದೇ ಆರ್ ನಾಟ್ ಫಾರ್ ಸೋಷಿಯಲ್ ಜಸ್ಟಿಸ್ ಅನ್ನೋದು ಸ್ಪಷ್ಟವಾಗಿ ಕಾಣುತ್ತೆ. SC/ST ಬ್ಯಾಕ್ವರ್ಡು ಮೈನಾರಿಟಿ ಜನರ ಬಗ್ಗೆ ತಾರತಮ್ಯ ಇದೆ. ಕೃಷಿಯ ಬಗ್ಗೆ ಸ್ಪಷ್ಟವಾದಂಥ ನಿಲುವುಗಳಿಲ್ಲ. ಹೀಗಾಗಿ ಸಹಜವಾಗಿ ಇದೊಂದು ವಿರೋಧ ಪಕ್ಷವಾಗಿ ಹೇಳ್ತಿಲ್ಲ, ನಿರಾಶಾದಾಯಕವಾದಂಥ ಬಜೆಟ್.